ಸೊ ನಿಮ್ಮ ಪ್ರಕಾರ ವಾಟ್ಸ್ ಅಂದರೆ ಇವತ್ತಿನ ಫಿಲಮ್ ಇಂಡಸ್ಟ್ರಿಯಲ್ಲಿ ಏನು ಲೈಕ್ ಡೌನ್ಫಾಲ್ ಆಗ್ತಿದೆ ಅಂತ ಕೂತ್ಕೊಂಡು ರಿವ್ಯೂ ಕೊಡ್ತಾರಲ್ಲ ಅದನ್ನ ಕಮ್ಮಿ ಮಾಡಿದ್ರೆ ಎಲ್ಲ ಸಕ್ಕದೆ. ಅದರಿಂದ ಎಷ್ಟು ಸಮಸ್ಯೆ ಆಗತ್ತಲ್ಲ ನಿಜವಾಗ್ಲೂ. ಯಾಕಂದ್ರೆ ಒಬ್ರು 50 ಲಕ್ಷ ಹಾಕಿ ತೊಗೊಂಬಂದಿರ್ತಾರೆ, 1 ಕೋಟಿ ಮಾಡಿರ್ತಾರೆ ಸಾಲ, 2 ಕೋಟಿ ಮಾಡಿರ್ತಾರೆ. ಆ ಬಡ್ಡಿ ಕಟ್ಟಿಸಲ್ಲ ಅವ್ರ ಜೀವನ ಪೂರ್ತಿ ಬಡ್ಡಿ ಕಟ್ತಾನೆ ಇರ್ತಾರೆ. ಸೊ ಹೆಂಗಿತ್ತು ನಿಮ್ದು ಡಿವೋರ್ಸ್ ಅವ್ರ ಬಾಂಡಿಂಗು ಆಗ ಅಂತ? ನಿಜ ಅನ್ನೋದು ಅನ್ಭವಿಸಿದವ್ರು ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಗೊತ್ತಿರುತ್ತೆ. ಮಾತಾಡೋರ್ಗು ಮಾತಾಡ್ತಾನೆ ಇರ್ತಾರೆ ನೆಗೆಟಿವ್, ಸುಮ್ಮನೆ ಹೇಳ್ತೀನಿ ನಾನು ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ಕೊಂತಾರೆ. ನಾನು ಜಾಸ್ತಿ ಟೈಮ್ಸ್ ಮಾಡಿರೋದು ಅವ್ರ ಜೊತೆ. ಏನಾದ್ರು ಒಂದು ಫನ್ನಿ ಇನ್ಸಿಡೆಂಟ್ ಏನೋ ಒಂದು ಅವರೊಟ್ಟಿಗೆ ಇದ್ದಾಗ ಆಗಿರೋವಂಥದ್ದು ಮೂಮೆಂಟ್ಸ್ ಎಲ್ಲ ಯಾವತ್ತಿಗೂ ಅದು ಮರೆಯೋಕ್ಕೆ ಆಗಲ್ಲ. ಒಂದೊಂದು ಫೋಟೋ ನಾವು ಇವತ್ತು ನೋಡ್ತಿದ್ರು ನಮ್ಮ ಮನೇಲಿ ಹಾಕಿರೋ ಒಂದೊಂದು ಫೋಟೋ ಒಂದು ಮೂಮೆಂಟ್ಸ್ ನೆನಪಾಗ್ತಾ ಬರುತ್ತೆ. ಈ ಶೂಟಿಂಗ್ ಸ್ಪಾಟ್ ಅಲ್ಲಿ ಇಷ್ಟು ತರಲೆ ಮಾಡಿದ್ವಿ, ಇಷ್ಟು ಮಾತಾಡಿದ್ವಿ, ತಿಂದಿದ್ವಿ ಊಟ. ಫ್ರೆಂಡ್ಸ್ ಇಂದ ಹಿಂದೆಯಿಂದ ಕುಚಿಸ್ಕೊಂಡಿರೋದು ಆ ಥರ ಏನಾದ್ರು ಸ್ಟೋರಿ? ಎಲ್ಲ ಫ್ರೆಂಡ್ಸು ನಂಗೆ ತುಂಬಾ ಸಪೋರ್ಟಿವ್, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಮಾಡು, ಏನಾದ್ರು ತಪ್ಪಾದ್ರೆ ಹೇಳ್ತಾರೆ, ಹಿಂಗೆ ತಪ್ಪಾಯ್ತು ಹಿಂಗೆ ಮಾತಾಡಬೇಡ ಅಂತ. ಸೊ ನಿಮ್ಮ ಪ್ರಕಾರ ವಾಟ್ಸ್ ಅಂದರೆ ಇವತ್ತಿನ ಫಿಲಮ್ ಇಂಡಸ್ಟ್ರಿಯಲ್ಲಿ ಏನು ಲೈಕ್ ಡೌನ್ಫಾಲ್ ಆಗ್ತಿದೆ ಅಂತ? ಕೂತ್ಕೊಂಡು ರಿವ್ಯೂ ಕೊಡ್ತಾರಲ್ಲ ಅದನ್ನ ಕಮ್ಮಿ ಮಾಡಿದ್ರೆ ಎಲ್ಲ ಸಕ್ಕದೆ ಇರುತ್ತೆ. ಅದರಿಂದ ಎಷ್ಟು ಸಮಸ್ಯೆ ಆಗತ್ತಲ್ಲ ನಿಜವಾಗ್ಲೂ. ಯಾಕಂದ್ರೆ ಒಬ್ರು 50 ಲಕ್ಷ ಹಾಕಿ ತೊಗೊಂಬಂದಿರ್ತಾರೆ, 1 ಕೋಟಿ ಮಾಡಿರ್ತಾರೆ ಸಾಲ, 2 ಕೋಟಿ ಮಾಡಿರ್ತಾರೆ. ಆ ಬಡ್ಡಿ ಕಟ್ಟಿಸಲ್ಲ ಅವ್ರ ಜೀವನ ಪೂರ್ತಿ ಬಡ್ಡಿ ಕಟ್ತಾನೆ ಇರ್ತಾರೆ. ಅಂಥವ್ರೆ ಇವತ್ತೇನಾಗಿದೆ ಮೇನ್ ಆಗಿ ಅಂದರೆ, ಒಂದು ಸಿನಿಮಾ ಮಾಡಿದೆ ನಾನು, 2 ಕೋಟಿ ನಾನು ಸಾಲ ತೊಗೊಂಬಂದೆ, ಅದನ್ನ ಇನ್ನೇ ಇವತ್ತು ಬಡ್ಡಿ ಕಟ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಇನ್ನೊಂದು ಸಿನಿಮಾ ನಾನು ಹೆಂಗೆ ಮಾಡಲಿ ಅಂತ ಹೇಳೋದು ಯಾರು ಗೊತ್ತಾ? ಈ ಥರ ಮಾಡ್ಕೊಂಡಿರ್ತಾರೆ ಅವ್ರನ್ನ. ಅವ್ರಿಗೊಂದು ಹುಮ್ಮಸ್ ಕೊಡಬೇಕು, ಒಂದು ಜೋಶ್ ಕೊಡ, ಆಗತ್ತೆ ಮಾಡುಗುರು ಅಂತ. ಒಂದು ಸಿನಿಮಾ ಗೆಲ್ಸಾಗ ಇನ್ನೊಂದು ಸಿನಿಮಾ ಮಾಡ್ತಾನೆ ಅವ್ನು ಬಂದು. ಒಂದು ಸಿನಿಮಾ ಗೆಲ್ಸೋದ್ರೆ ಅವ್ರು ಏನು ಅನ್ಕೊಂತಾರೆ, ಹೋಯ್ತು ಗುರು ನನ್ನ ದುಡ್ಡು ಸಾಕು, ಇಲ್ಲಿಗೆ ನನ್ನ ಸಾಕು, ನನ್ನ ಜೀವನ, ನಾನೇನೋ ರಿಯಲ್ ಎಸ್ಟೇಟು ಮತ್ತೊಂದೇನೋ ಕೆಲಸ ಬಾಡಿಗೆ ಬರ್ತೀಯಾ, ಆರಾಮಾಗಿ ತಿನ್ಕೊಂಡಿರೋಣ, ಇಲ್ಲಿ ಬಂದ್ಬಿಟ್ಟು ನಾನು ಯಾಕೆ ಸಾಗಬೇಕು ಅಂತ ಹೇಳ್ತಾರೆ. ಅದು ದಯವಿಟ್ಟು ಯಾರೋ ಮಾಡೋಕೆ ಹೋಗ್ಬೇಡಿ, ರಿವ್ಯೂ ಕೊಡಬೇಡಿ ದಯವಿಟ್ಟು ನೆಗೆಟಿವ್ ಆಗಿ. ನಿಮ್ಗೆ ಇಷ್ಟ ಇದೆ ಅಂತೇಳಿ ಇಲ್ವಾ ಬಿಟ್ಬಿಡಿ. ಒಂದು ಸಿನಿಮಾ ಬಗ್ಗೆ ಒಂದು ನೆಗೆಟಿವ್ ರಿವ್ಯೂ ಕೊಟ್ಟಾಗ ಜನ ಅದನ್ನು 100 ಜನ ಅಲ್ಲ 1000 ಜನಕ್ಕೆ ಶೇರ್ ಮಾಡ್ತಾರೆ. ಚೆನ್ನಾಗಿಲ್ವಂತೆ ಸಿನಿಮಾ, ಚೆನ್ನಾಗಿಲ್ವಂತೆ. ಎಷ್ಟೋ ಸಿನಿಮಾಗಳು ಹಂಗಾಗಿ ಹೋಗಿದೆ. ಟಿ ವಿಲಿ ಬಂದು ನೋಡಿದಾಗ ಅಯ್ಯೋ ಇಂಥ ಸಿನಿಮಾ ನಾವು ಮಿಸ್ ಮಾಡ್ಕೊಂಡ್ವಾ, ಎಷ್ಟು ಸಕ್ಕತ್ತಾಗಿದೆ, ಥಿಯೇಟರ್ ನೋಡ್ಬೇಕಿತ್ತು ಸಿನಿಮಾ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಎಲ್ಲ ಸಿನಿಮಾಗಳು ನೋಡಿ ಎಂಟರ್ಟೈನ್ ಮಾಡಿ ಅಷ್ಟೇ. ನಮ್ಮಂಥ ಹೊಸಬ್ರು ಬರ್ತಾರೆ, ಹೊಸತನ ತೊಗೊಂಬರ್ತಾರೆ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ. ನಾವೆಲ್ಲ ಹೊಸಬ್ರು ಆಚೆ ಬರಬೇಕು ಅಂತ ಹೇಳಿದ್ರೆ ನೀವೆಲ್ಲ ಸಪೋರ್ಟ್ ಮಾಡಬೇಕಷ್ಟೆ. ಮೂವಿ ಸಿನಿಮಾಗಳಂತ ಬಂದಾಗ ರಕ್ಷಕ್ಗೆ ಫೇವ್ರೆಟ್ ಹೀರೋ ಅಂದರೆ ಇಟ್ಸ್ ಡಿ ಬಾಸ್ ವಿಚಾರವಾಗಿ ಎಷ್ಟೊಂದು ಇಂಟರ್ವ್ಯೂಗಳು ಮಾಡಿದಾಗ ಪೀಪಲ್ ವರ್ ಲೈಕ್ ಏನು ಸುಳ್ಳು ಹೇಳ್ತಿದ್ದಾನ, ಏನೋ ಅವನು ಬಾಯಿಗೆ ಬಂದಿದ್ದು ಹೇಳ್ತಿದ್ದಾನೆ ಅಂತ. ಬಟ್ ನಾನು ನೋಡ್ದಂಗೆ ನಿಮ್ಮ ಮನೆಯಲ್ಲಿ ನಾವು ಬಂದು ನೋಡಿದಾಗ ಎಲ್ಲ ಡಿ ಬಾಸ್ ಜೊತೆ ಚಿಕ್ಕ ವಯಸ್ಸಿನ ಫೋಟೋಗಳಾಗಿರ್ಬೋದು. ಆ್ಯಂಡ್ ನಿಮ್ಮ ಮನೆಯಲ್ಲೂ ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ತುಂಬ ಕ್ಲೋಸ್ ಇದ್ರಿ. ಡಿ ಬಾಸ್ ಬಗ್ಗೆ ನಿಮಗಿರುವಂಥ ಅಭಿಮಾನ ಅದೇನೇ ಬ್ಯಾಕಲ್ಲಿ ಏನೇ ಸ್ಟೋರಿ ಆಗಿರಲಿ, ಏನೇ ಪಾಸ್ಟ್ ಇರಲಿ, ಇವತ್ತಿಗೂ ಅದೇ ಪ್ರೀತಿ, ಅದೇ ಒಂದು ಕಂಪ್ಲೀಟ್ ನಿಮ್ಮ ಮನೆ ಕಡೆಯಿಂದನೂ ಅವರಿಗಿದೆ. ಸೊ ಹೆಂಗಿತ್ತು ನಿಮ್ಮದು ಡಿ ಬಾಸ್ ಅವ್ರ ಬಾಂಡಿಂಗು ಆಗ ಅಂತ? ಅಂದರೆ ಇವತ್ತಿಂದ ಅಲ್ಲ, ಅದು ತುಂಬ ಚಿಕ್ಕ ವಯಸ್ಸಿಂದಾನೇ. ನಮ್ಮ ತಂದೆದವ್ರದ್ದು ಕಾಂಬಿನೇಷನ್ ನೀವು ಅವಾಗಲೇ ನೋಡ್ಕೊಂಬಂದಿದ್ದೀರ, ಜಮಾನಿಂದ ನೋಡ್ಕೊಂಬಂದಿದ್ದೀರಾ. ತುಂಬ ಖುಷಿ ಇದೆ. ಅವ್ರದ್ದು ಸ್ಟೋರೀಸ್ ಹೇಳಿದಾಗಂತೂ ಎಷ್ಟೊಂದು ಜನ ಈಗೇನೋ ಸುಮ್ಮನೆ ಹೇಳ್ತಿದ್ದಾನೆ ಅಂತ, ಬಟ್ ದ ಟ್ರೂತ್ ಇಸ್ ಟ್ರೂತ್ ಅಲ್ವಾ? ಅಂದರೆ ನಿಜ ಅನ್ನೋದು ಅನ್ಭವಿಸಿದವ್ರು ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಗೊತ್ತಿರುತ್ತೆ. ಮಾತಾಡೋರ್ಗು ಮಾತಾಡ್ತಾನೆ ಇರ್ತಾರೆ ನೆಗೆಟಿವ್, ಸುಮ್ಮನೆ ಹೇಳ್ತೀನಿ ನಾನು ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ಕೊತಾರೆ. ನಾನು ಜಾಸ್ತಿ ಟೈಮ್ಸ್ ಮಾಡಿರೋದು ಅವ್ರ ಜೊತೆನೆ. ಇವಾಗ ನೀವೆಲ್ಲೇ ಇಂಟರ್ವ್ಯೂಸ್ ಹೋಗಿ ನೋಡಿದ್ರು ನಾನು ಬೇರೆಯವ್ರ ಬಗ್ಗೆ ಜಾಸ್ತಿ ಹೇಳಿರಲ್ಲ. ಯಾಕಂದರೆ ಅವ್ರ ಬಗ್ಗೆ ನಂಗೆ ಗೊತ್ತಿರೋ ಬಗ್ಗೆ ನಾವು ಹೇಳೋದು ತಪ್ಪಾಗುತ್ತೆ. ಅವ್ರ ಜೊತೆ ನಾನು ಜಾಸ್ತಿ ಜರ್ನಿ ಕಂಟಿನ್ಯೂ ಮಾಡಿದ್ದೀನಿ ನಮ್ಮ ಬಾಸ್ ಜೊತೆ. ಅದಕ್ಕೋಸ್ಕರ ಏನೋ ಮಧ್ಯದಲ್ಲಿ ಬಂತು, ಅಡೆತಡೆಗಳಾಯಿತು, ಅದು ದೊಡ್ಡವರೇನೋ ಮಾಡಿಕೊಂಡ್ರು, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಇವತ್ತಿಗೂ ಅದೇ ಪ್ರೀತಿ ಅಭಿಮಾನ, ಇವತ್ತಿಗೂ ಅದೇ ಪ್ರೀತಿಸ್ತೀನಿ, ಅಷ್ಟೇ ಇಷ್ಟಪಡ್ತೀನಿ. ನನ್ನ ಬೆಡ್ರೂಮಲ್ಲಿ ನನ್ನ ತಲೆ ಮೇಲೇ ಅವ್ರ ಫೋಟೋ ಇದೆ, 2 ಫೋಟೋ ಹಾಕೊಂಡಿದ್ದೀನಿ, ದೊಡ್ಡ ಫೋಟೋ ಹಾಲಲ್ಲಿ ಹಾಕಿದ್ದೀವಿ. ಅದು ಯಾವತ್ತಿಗೂ ಅಭಿಮಾನ ಹಂಗೆ ಇರುತ್ತೆ, ಅದು ಯಾವತ್ತೂ ಕಮ್ಮಿ ಆಗಲ್ಲ, ಆಗೋದು ಇಲ್ಲ. ಫಾರ್ ಎವರ್ ಡಿ ಬಾಸೆ. ಲಾಸ್ಟ್ ನೀವು ನೋಡಿದ್ದು ಯಾವಾಗ ಅವ್ರನ್ನ ಡೈರೆಕ್ಟ್ ಆಗಿ? ಈ ಮಧ್ಯದಲ್ಲಿ ಯಾವತ್ತೂ ಅವ್ರನ್ನ ನೋಡಿಲ್ಲ. ಇವತ್ತು ನೋಡಿದಾಗ ಅವ್ರ ಮೈಟ್ ಬಿ ಖುಷಿ ಪಡ್ತಾರೆ ಅಂತ ಅನ್ಸುತ್ತೆ. ನಾನು ಲಾಸ್ಟ್ ನೋಡಿದ್ದೇನೆ ಒಂದು 4 ಇಯರ್ಸ್ ಬ್ಯಾಕ್ ಅಷ್ಟೇ. ಅದು ಮುಂಚೆ ಒಂದು ಸಾಂಗ್ ಸ್ಟುಡಿಯೋಲ್ಲಿ ನೋಡಿದ್ದು, ಮೀಟ್ ಮಾಡಿದ್ದೆ ಅಷ್ಟೇ. ಏನೋ ಸ್ಟ್ರೈಟ್ ಆಗಿಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಹೇಳಿದ್ರು, ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಒಳ್ಳೆ ಬಾಸೆಟ್ ಒಳ್ಳೆ ಅಂತ ಹೇಳಿದ್ರು. ಆನಂತರ ಒಂದೊಳ್ಳೆ ಮೂಮೆಂಟ್ಸು ಯಾವತ್ತೂ ಅದೆಲ್ಲ ಮರೆಯಲ್ಲ. ಯಾಕಂದರೆ ಶೂಟಿಂಗ್ ಸ್ಪಾಟಲ್ಲಿ ತರಲೆ ಮಾಡೋದಾಗಿರ್ಬೋದು, ನಮ್ಮ ತಂದೆದು ಒಂದು ಬಾಂಡಿಂಗ್ ಆಗಿರ್ಬೋದು, ಹೋಗೋ ಬಾರೋ ಅಂತ ಫ್ರೆಂಡ್ಶಿಪ್ ಅವರಿಬ್ಬರದ್ದು. ನಾನು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವ್ರ ಮನೆಗೆ ಹೋದರೆ ಊಟ ಆಗಿರಲಿ, ತಿಂಡಿ ಏನು ಬೇಕಾದ್ರು, ಏನೇ ಇದ್ದರೂ ಇಷ್ಟ ಇದ್ದರೂ ಏನು ಬೇಕೋ ಅದು ಮಾಡೋರು. ಅದೊಂದು ಯಾವತ್ತಿಗೂ ಅದು ಮನಸ್ಸಲ್ಲಿ ಇದ್ದೇ ಇದೆ. ಸೊ ಅವರಿಗೂ ನೀವು ಇಂಡಸ್ಟ್ರಿಗೆ ಬರೋದೆಲ್ಲ ಆಗ ನೀವು ಅಷ್ಟು ಆ್ಯಕ್ಟಿವ್ ಆಗಿರ್ಬೇಕಾದ್ರೆ ಸೊ ಎಲ್ಲ ಹೇಳಿದ್ರಾ ಮಗ ಇಂಡಸ್ಟ್ರಿಗೆ ಬರಬೇಕು ಅಂತ? ಖಂಡಿತ. ಅಂದರೆ ಅವ್ರು ಒಂದಷ್ಟು ಹೇಳೋ ಹಿಂಗಿರಬೇಕು ಹಂಗಿರಬೇಕು ಈ ಥರ ಸಿನಿಮಾ ಮಾಡೋ. ಅಂದರೆ ಅವಾಗ ತುಂಬ ಚಿಕ್ಕ ಹುಡುಗ ಅಲ್ವಾ, ಫಸ್ಟು ಓದ್ಬಿಡ್ರಿ. ಓದಾದ್ಮೇಲೆ ನಿಮ್ಮ ಲೈಫ್ ಅನ್ನೋದು ಒಂದಿದೆ, ಮುಂದಕ್ಕೆ ಒಂದು ದೊಡ್ಡ ಲೈಫ್ ಇದೆ. ಅವಾಗ ಅಲ್ಲ ಅಂದರೆ ಆ ಥಾಟ್ಸ್ ಯೋಚನೆ ಮಾಡಿ ಅಂತ ಅವಾಗಲೇ ಹೇಳೋರು. ಇವಾಗ ಅದೇ ಗೊತ್ತು, ಮೇ ಬಿ ಗೊತ್ತಿರುತ್ತೆ ನಾನು ಡ್ರಾಪ್ ಮಾಡಿರ್ತೀನಿ ಅಂತ. ಸಿಕ್ಕಿದಾಗ ಎಲ್ಲರೂ ಬೈತಾರೆ ಅಷ್ಟೇ.
ಫೋನ್ ಮಾಡಿ ಇಲ್ಲ ರೀಸೆಂಟಾಗಿ ಫೋನ್ ಮಾಡಿಲ್ಲ, ಭೇಟಿ ಮಾಡಿಲ್ಲ, ಆದಷ್ಟು ಬೇಗ ಸಿಗ್ತೀವಿ. ಹೌದಾ? ಆದರೆ ನನಗೇನು ಅಂತ ಹೇಳಿದ್ರೆ, ಇವಾಗ ಎಲ್ಲರೂ ಹೇಳ್ತಾರೆ ನೀನು ರೀಸೆಂಟಾಗಿ ದರ್ಶನ್ ಜೊತೆ ಫೋಟೋನೇ ಹಾಕಿಲ್ಲ, ಡಿ ಬಾಸ್ ಜೊತೆ ಫೋಟೋ ಹಾಕಿಲ್ಲ, ಮತ್ತೊಂದು ಹಾಕಿಲ್ಲ. ನಾನೇನಾದ್ರು ಒಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವ್ರ ಹತ್ರ ತೊಗೊಂಡೋಗಿ ತೋರಿಸ್ಬಿಟ್ಟು ನಾನು ಈ ಥರ ಕೆಲಸ ಮಾಡಿದ್ದೀನಿ ಬಾಸ್, ನಿಮ್ದೊಂದು ಬೈಟ್ಸ್ ಬೇಕು, ನಿಮ್ದೊಂದು ರಿವ್ಯೂ ಬೇಕು, ಇಲ್ಲಾಂದರೆ ನಿಮ್ಗೆ ಅನ್ಸುತ್ತೋ ನನಗೆ ಹೇಳಿ ಅಂತ. ನಾನು ಸುಮ್ಮನೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ತರಲೆ ಮಾಡಿಕೊಂಡು ಅದು ನನಗೆ ಇಷ್ಟ ಇಲ್ಲ. ಸುಮ್ಮನೆ ಫೋಟೋಗ ನನಗೆ ಇಷ್ಟ ಇಲ್ಲ. ನಾನೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಇದೊಂದು ಪ್ರಾಡಕ್ಟ್ ಮಾಡಿದ್ದೀನಿ, ಇದೊಂದು ನೋಡಿ ಬಸ್, ಇದೊಂದು ಟ್ರೈಲರ್ ಆಗಿರಲಿ, ಟೀಸರ್ ಆಗಿರಲಿ, ಒಂದು ಫೋಟೋಶೂಟ್ ಮಾಡಿಸಿದ್ದೀನಿ, ನಾನು ಸುಮ್ಮನೆ ಈ ಥರ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ನಿಮ್ಮ ಆಶೀರ್ವಾದ ಇರಬೇಕು. ಆವಾಗ ಹೋಗಿ ತೋರಿಸೋದು ಒಂದು ವ್ಯಾಲ್ಯೂ ಇರುತ್ತೆ. ಸುಮ್ಮನೆ ಹೋಗೋರ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅವ್ರ ಜೊತೆ ತಿರುಗಾಡ್ಕೊಂಡು ನಂಗೆ ಅದು ಇಷ್ಟ ಇಲ್ಲ. ಅದಕ್ಕೋಸ್ಕರ 4 ಗಂಟೆ ನಾನು ವೆಯ್ಟ್ ಮಾಡ್ತೀನಿ, ಒಂದು ಲಾಂಚ್ ಆಗೋ ಗಂಟೆ. ಒಂದು ಲಾಂಚ್ ಆಗಿದ್ದಿನ ಖಂಡಿತ ನೀವೇ ಎಲ್ಲರೂ ನೋಡ್ತೀರಾ, ಒಂದು ಒಳ್ಳೆ ಫೋಟೋ ಹಾಕ್ತೀವಿ, ಅವ್ರ ಆಶೀರ್ವಾದ ಮಾಡೋಕ್ಕೆ ಖಂಡಿತ ಬಂದೇ ಬರ್ತಾರೆ. ಸದ್ಯದಲ್ಲೇ ಹಂಗಾದ್ರೆ ಇನ್ನು ಟೈಮ್ ಇದೆಯಾ? ಓಕೆ. ಒಟ್ನಲ್ಲಿ ನಿಮ್ಮ ಮನೇಲಿ ಎಲ್ಲರಿಗೂ ಅದೇ ಪ್ರೀತಿ, ಅದೇ ಅಭಿಮಾನ ಇದೆ. ಆಂಟಿ ಎಲ್ಲರಿಗೂ ಅಷ್ಟಿದ್ದ ಡಿ ಬಾಸ್ ಅಂದರೆ ಅಷ್ಟೇ ಇಷ್ಟ. ಒಟ್ನಲ್ಲಿ ಫಾರ್ ಎವರ್ ಡಿ ಬಾಸ್ ಅಭಿಮಾನಿ. ಯಾವತ್ತಿಗೂ ಬಾಸ್ ಅಭಿಮಾನಿ. ಏನಾದ್ರು ಒಂದು ಫನ್ನಿ ಇನ್ಸಿಡೆಂಟು ಏನೋ ಒಂದು ಅವರೊಟ್ಟಿಗೆ ಇದ್ದಾಗ ಆಗಿರೋವಂಥದ್ದು? ಆ ಥರದ್ದು ಏನೂ ಇಲ್ಲ, ಎಲ್ಲ ಒಳ್ಳೆ ಮೂಮೆಂಟ್ಸ್ಗಳೇನೆ. ಅದೇ ಆವಾಗಲೇ ಹೇಳ್ದಂಗೆ, ಇವತ್ತು ಏನೇ ಅಂದರೆ ಅದೇನೋ ಅವ್ರವ್ರು ಏನೋ ಜಗಳ ಮಾಡಿಕೊಂಡ್ರು, ದೂರ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇವತ್ತು ಅದೇ ಪ್ರೀತಿ ಅಭಿಮಾನ ಇದೆ. ನಾನು ತಿಳ್ಕೊತಾ ಇರ್ತೀನಿ, ಬಾಸ್ ಏನು ಮಾಡ್ತಾರೆ, ಚೆನ್ನಾಗವ್ರೆ, ಶೂಟಿಂಗ್ ಸ್ಪಾಟಲ್ಲಿದ್ದರೆ ಎಲ್ಲಿದ್ದಾರೆ ಏನು ಅಂತ ಎಲ್ಲ ತಿಳ್ಕೊತಾನೆ ಇರ್ತೀನಿ. ಅದು ಯಾವತ್ತಿಗೂ ಮೂಮೆಂಟ್ಸ್ ಎಲ್ಲ ಯಾವತ್ತಿಗೂ ಅದು ಮರೆಯೋಕ್ಕೆ ಆಗಲ್ಲ. ಒಂದೊಂದು ಫೋಟೋ ನಾವು ಇವತ್ತು ನೋಡ್ತಿದ್ರು, ನಮ್ಮ ಮನೇಲಿ ಹಾಕಿರೋ ಒಂದೊಂದು ಫೋಟೋ ಒಂದು ಮೂಮೆಂಟ್ಸ್ ನೆನಪಾಗ್ತಾ ಬರುತ್ತೆ. ಈ ಶೂಟಿಂಗ್ ಸ್ಪಾಟಲ್ಲಿ ಇಷ್ಟು ತರಲೆ ಮಾಡಿದ್ವಿ, ಎಷ್ಟು ಮಾತಾಡಿದ್ವಿ, ತಿಂದಿದ್ವಿ ಊಟ, ನಾವು ಇದೇ ಜಾಗದಲ್ಲಿ ಶೂಟಿಂಗ್ ಮಾಡಿದ್ವಿ, ಎಲ್ಲ ನೆನಪಾಗುತ್ತೆ ಅಪ್ಪನ ಜೊತೆ ಹೋದಾಗ. ಅದು ಯಾವತ್ತಿಗೂ ಮೆಮೊರೀಸ್ ಹಂಗೆ ಇರುತ್ತೆ. ಸೊ ಬಟ್ ಜನ ಬಿಡಿ ಮಾತಾಡ್ಕೊಳ್ಳೋರು ಹೇಳ್ತಾನೆ ಇರ್ತಾರೆ, ಸುಮ್ಮನೆ ಅವ್ರ ಡಿ ಬಾಸ್ ಹೆಸರಿಟ್ಕೊಂಡು ಏನೋ ಒಂದು ಪಾಸಿಟಿವ್ ನೋಡ್ಕೊಳ್ಳೋಕ್ಕೆ ಅಥವಾ ಮುಂದೆ ಹೋಗೋದಕ್ಕೆ ನೋಡ್ತಿದ್ದಾನೆ ಅಂತ. ಬಟ್ ಆ ಜರ್ನಿಯಿಂದ ನೋಡಿದ್ರೆ ಎಲ್ಲೂ ಡಿ ಬಾಸಿಂದ ಏನೋ ಯು ಹ್ಯಾವ್ ನಾಟ್ ಗಾನ್ ಟು ಎನಿ ಶೋ. ಬಿಗ್ ಬಾಸ್ ನಿಮಗೆ ಸಿಕ್ಕಿದ್ದು ಯಾರಿಂದನೂ ಅಲ್ಲ. ಅಂದರೆ ಏನು ಗೊತ್ತಾ, ಯಾವುದೇ ಒಂದಾಗಲಿ ನಮ್ಮ ಒಂದು ಕಲೆನ ಗುರುತಿಸಿದಾಗ ಅದಕ್ಕೆ ನಮಗೊಂದು ಸಮಾಧಾನ ಇರುತ್ತೆ. ಇನ್ಫ್ಲುಯೆನ್ಸ್ ಮಾಡಿ ಏನೋ ಮತ್ತೊಂದು ಮಾಡಿ ಅದೆಲ್ಲ ಯಾವತ್ತಿಗೂ ಶಾಶ್ವತ ಅಲ್ಲ. ನನ್ನ ಕಲೆ ಇದೆಯಾ ಗುರು, ಜನ ನನ್ನ ಬೆಳೆಸ್ತಾರೆ, ಇಲ್ವ ನನ್ನ ಮನೇಲಿ ಕುಣಿಸ್ತಾರೆ ಅಷ್ಟೇ. ನಾನು ಇಲ್ಲಿ ನಂಬ್ಕೊಂಬಂದಿರೋದು ಅಷ್ಟೇ. ಯಾರನ್ನೂ ಇಲ್ಲಿ ನಾನು ಇದು ಮಾಡಲ್ಲ. ಅವರೆಲ್ಲ ಆಶೀರ್ವಾದ ನನ್ನ ಮೇಲೆ ಇರಬೇಕಂತ ನಾನು ಕೇಳ್ಕೊಳ್ಳಿ. ಯಾಕಂದರೆ ಎಲ್ಲರ ಜೊತೆ ನಮ್ಮ ಅಪ್ಪ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಸೀನಿಯರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ರಾಜ್ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಆ ಜಮಾದಲ್ಲಿ ಶಬ್ದವೇದಿ ಸಿನಿಮಾಲಿ ಆವಾಗಲೂ ಆ್ಯಕ್ಟ್ ಮಾಡಿದ್ದಾರೆ. ಆವಾಗಿಂದನೂ ಆ್ಯಕ್ಟ್ ಮಾಡ್ಕೊಂಬಂದಿದ್ದಾರೆ ನಮ್ಮಪ್ಪ. ಇವತ್ತಿನ ಜನ್ರೇಷನ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ಮಕ್ಕಳಾಗಿರಲಿ ಮೊಮ್ಮಕ್ಕಳಾಗಿರಲಿ ಎಲ್ಲ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಅವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಸಾಕಷ್ಟೇ. ನಾನು ಇನ್ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಮಾಡೋದು ಇಲ್ಲ. ನನ್ನ ಕೆಲಸ ಇದೆ, ನಾನು ಶ್ರದ್ಧೆ ಬಗ್ಗೆ ಮೇಕಪ್ ಹಾಕ್ತೀನಿ, ಕೆಲಸ ಮಾಡ್ತೀನಿ. ಗೆಲ್ಸೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು. ಅಂದರೆ ದಟ್ಸ್ ಟು. ಇವಾಗ ಬುಲೆಟ್ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದಾಗ ಇವತ್ತಿಗೂ ನಾವೆಲ್ಲ ಬೆಳಗ್ಗೆದ್ದು ಉದಯ ಕಾಮಿಡಿ ಹಾಕೊಂಡು ನೋಡ್ತೀರಿ ಅಂದರೆ ಅವರು ಸಾಧಕ್ಕೆ ಹೋಗಿಲ್ಲ, ಅವ್ರಿಗೆಲ್ಲ ಯಾವತ್ತಿಗೂ ನಾವು ಮರೆಯೋದಕ್ಕಾಗಲ್ಲ. ಐ ಗೆಸ್ ನೀವು ಇವತ್ತಿಗೂ ಅವ್ರ ಮೂವಿಗಳು ನೋಡ್ತಿರ್ತೀರಾ ಅಂತ ಅನ್ಸುತ್ತಲ್ಲ. ನಾನು ಕ್ಯಾಶುವಲಾಗಿ ಏನಾದ್ರು ಬೇಜಾರಾದಾಗೆಲ್ಲ ನೆನಪಾದಾಗ ಹಿಂಗೆ ಕ್ಯಾಶುವಲಾಗಿ ಬರ್ತಾನೆ ಇರುತ್ತೆ. ನೆನಪಾಗಿರೋ ದಿವಸನೇ ಇಲ್ಲ, ಯಾಕೆಂದರೆ ಎಲ್ಲೇ ಆಚೆ ಹೋದ್ರು ಬುಲೆಟ್ ಪ್ರಕಾಶ್ ಮಗ ಅಂತ ಹೇಳಿದ್ರೆ ಅದು ನೆನಪಾಗೇ ಆಗುತ್ತೆ. ಅದಕ್ಕೋಸ್ಕರ ಅದು ಬಿಟ್ಟರೆ ಸಿನಿಮಾಗಳಾಗಿರ್ಬೋದು, ಇನ್ನೊಂದು 2 ಸಿನಿಮಾ ರಿಲೀಸ್ ಆಗಬೇಕು. ಅದೇನೋ ಪ್ರೊಡಕ್ಷನ್ ಏನೋ ಪ್ರಾಬ್ಲಮ್ ಇರೋದ್ರಿಂದ ರಿಲೀಸ್ ಆಗಿಲ್ಲ ಅಷ್ಟೇ. ನಮ್ಮ ತಂದೆದೆ ಇನ್ನೂ ಪಾಪ ಅವ್ರದ್ದೇನೋ ಪ್ರಾಬ್ಲಮ್ಸ್ ಇದೆ ಪ್ರೊಡಕ್ಷನ್ಸ್ ಅಂದ್ಬಿಟ್ಟು. ಶೂಟಿಂಗ್ ಎಲ್ಲ ಮುಗ್ದಿತ್ತು, ಎಲ್ಲ ಶೂಟಿಂಗ್ ಮುಗಿದು ಡಬ್ಬಿಂಗು ಮುಗಿದಿದೆ, ರಿಲೀಸ್ ಆಗಬೇಕು. ಅದಕ್ಕೆ ವೆಯ್ಟಿಂಗ್ ಅಷ್ಟೇ. ಸೊ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ. ಓಕೆ. ಅಂದರೆ ನಾನು ಹೇಳಿದೆ ಅಲ್ಲ, ಇವತ್ತು ಮಾತಾಡ್ತಾ ಲೈಕ್ ನನಗೆ ಏನಂದರೆ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿರ್ತೀರಾ, ಯು ಹ್ಯಾವ್ ಸ್ಪೋಕನ್ ಅಬೌಟ್ ದ ಪಾಸ್ಟ್ ಲೈಫ್ ಆ್ಯಂಡ್ ಎವ್ರಿಥಿಂಗ್, ಎಲ್ಲ ಫೇಸ್ ಆಫ್ ಲೈಫ್ ಬಗ್ಗೆನೂ ಮಾತಾಡಿದ್ದೀರಾ. ಆ್ಯಂಡ್ ಈ ಇಂಟರ್ವ್ಯೂಲಿ ಇನ್ನಷ್ಟು ಮನಸ್ಸು ಬಿಚ್ಚಿ ಮಾತಾಡಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ಇವಾಗ ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಲೈಕ್ ನಿಮ್ಮ ಅನಿಸಿಕೆಗಳು, ವಾಟ್ ಎವರ್ ಇಟ್ಸ್ ಇನ್ ನಿಮ್ಮ ಮನಸ್ಸಲ್ಲಿರುವಂಥ ಮಾತುಗಳು ಹೇಳ್ಬೋದು. ರಕ್ಷಕ್ ಯಾವುದಾದ್ರೂ ಲೈಫ್ಗೆ ರಿಗ್ರೆಟ್ ಆಗಿದ್ದಾರಾ ಅಂತ ಅವತ್ತು ನಾನು ಕೇಳಿದೆ, ಇವಾಗ ತಾನೇ ಕೇಳಿದೆ ನಾನು ನಿಮಗೆ, ಅದಕ್ಕೆ ಆನ್ಸರ್ ಮಾಡಿದ್ರಿ. ಆ್ಯಂಡ್ ಇವತ್ತಿನವರೆಗೂ ರಕ್ಷಕ್ಗೆ ಯಾವುದಾದ್ರೂ ಒಂದು ಇನ್ಸಿಡೆಂಟಿಂದ ಓಕೆ ಇದು ಆಗಬಾರ್ದಾಗಿತ್ತು ಅನ್ನೋದಾದ್ರೆ ಯಾವ ಇನ್ಸಿಡೆಂಟು ಆಗಬಾರ್ದಾಗಿತ್ತು ಅಂದರೆ ತಿರ್ಗಿ ಅದೇ ನಮ್ಮ ಅಪ್ಪನ ವಿಚಾರ ಹೇಳಿದ್ದೀರಾ? ಅದೇ ವಿಚಾರನೇ. ಹಾಸ್ಪಿಟಲ್ ಒಳಗಡೆ ಹೋದಾಗ ನಮ್ಮ ಅಪ್ಪನ ವಾಪಸ್ ಆಚೆ ಕರ್ಕೊಂಬರ್ತೀನಿ ಅನ್ನೋ ನಂಬಿಕೆ ಇತ್ತು, ಕರ್ಕೊಂಬಂದಿಲ್ಲ. ಅದು ಇವತ್ತಿಗೂ ಕಾಡ್ತಾ ಇರುತ್ತೆ ನನಗೆ, ಅದೊಂದೇ ವಿಚಾರ ನನಗೆ. ಓಕೆ. ಇಲ್ಲಿವರೆಗೂ ನಿಮ್ಗೆ ಲೈಕ್ ಈ ಒಂದು ವರ್ಕ್ ನಾನು ಮಾಡಬಾರ್ದಾಗಿತ್ತು, ಇಟ್ ಹ್ಯಾಸ್ ಹ್ಯಾಪನ್ಡ್ ಅಂತ ಅಂದ್ಕೊಳ್ಳಿ, ಈ ಒಂದು ವರ್ಕ್ನ ಮಾಡಬಾರ್ದಾಗಿತ್ತು ಅಂದರೆ ಯಾವ ಒಂದು ವಿಚಾರ? ಯಾವುದೂ ಇಲ್ಲ ಆ ಥರದ್ದು. ಯಾಕಂದರೆ ನನ್ನ ಡಿಸಿಷನ್ ಮೇಲೆ ನಾನು ನಿಂತಿರುತ್ತೆ. ನನ್ನ ಡಿಸಿಷನ್ ತೊಗೊಂಡಾದ್ಮೇಲೆ ನಾನು ತಪ್ಪು ಅಂತ ಯಾವತ್ತೂ ನಾನು ಹೇಳಲ್ಲ. ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಆ ಜಾಗದಲ್ಲಿ ಒಪ್ಕೊಂಡಿದ್ದು ನಾನು ಅದನ್ನು ಅನುಭವಿಸ್ತೀನಿ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ಬಿಡ್ತೇನೆ. ಸೊ ಈ ಒಂದು ವಿಚಾರದ ಬಗ್ಗೆ ಯಾವುದೂ ಇಲ್ಲ. ಓಕೆ. ರಕ್ಷಕ್ ಏನಾದರೂ ಲೈಕ್ ಐ ಮೀನ್ ಪಾಸ್ಟಿಗೆ ಹೋಗಿ ಯಾವುದೊಂದು ವಿಚಾರನ ಚೇಂಜ್ ಮಾಡ್ತಾರೆ ಅಂದರೆ ಯಾವ ವಿಚಾರ ಆಗಿರ್ಬೋದು? ಪಾಸ್ಟ್ಗೆ ಹೋಗಿ ಚೇಂಜ್ ಮಾಡ್ತೀನಿ ಅಂದರೆ
ಚೇಂಜ್ ಮಾಡಿ ಬಿಗ್ ಬಾಸ್ ಒಳಗೆ ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ತು ಅನ್ಸನ. ಇರ್ಬೋದೇನೋ ಮೇ ಬಿ, ಅದೊಂದು ರಿಗ್ರೆಟ್ ಇದೆ ನನಗೆ. ಈ 30 ದಿವಸ ಶಾಕಿಂಗ್ ಅಲ್ಲ, ಅಷ್ಟು ದಿನಕ್ಕೆ ಹೊರಗಡೆ ಬಂದಾಗ. 30 ದಿವಸಕ್ಕೆ ಆಚೆ ಬರ್ತೀನಿ ಅಂತ ಬಿಗ್ ಬಾಸ್ ಇಂದ ಗೊತ್ತಿರಲಿಲ್ಲ. ತಿರುಗಿ ವಾಪಸ್ ಹೋಗಿ ಏನಾದರೂ ಇದ್ಬಿಟ್ಟು ಬರ್ತೀನಿ ಅಂದ್ರೆ ಮನೇಲಿ ಒಂದು 100 ಡೇಸ್ ಇರ್ಬೇಕಂತ ಒಂದು ಆಸೆ. ಹೌದಾ, ಅದೇ ಬಿಗ್ ಬಾಸ್ ವಿಚಾರಕ್ಕೆ ನಾನು ಅವಾಗಲೂ ಕೇಳಿದ್ದೆ ಅನ್ಸುತ್ತೆ. ಬಿಗ್ ಬಾಸ್ ಮನೆ ಒಳಗೆ ನೀವು ಹೋಗ್ಬೇಕಾದ್ರೆ ಇವಾಗ ಎಲ್ಲರೂ ಹೋಗೋಕೆ ಮುಂಚೆನೇ ಯು ವಿಲ್ ಬಿ ಹ್ಯಾವಿಂಗ್ ಕ್ಯೂರಿಯಾಸಿಟಿ, ಎಲ್ಲ ಅವ್ರವ್ರ ಪೇರ್ನ ಹುಡ್ಕೊತಾರೆ ಅಂದ್ಬಿಟ್ಟು. ನೀವು ಹೋಗೋವಾಗ ಯು ಹ್ಯಾಡ್ ಎನ್ ಇನ್ಫಾರ್ಮೇಶನ್, ಇವ್ರು ಬರ್ಬೋದು, ನನ್ನ ಏಜ್ಗೆ ಇವ್ರು ಶೂಟ್ ಆಗ್ಬೋದು ಅಂತ. ಅಲ್ಲಿ ನನ್ನ ಏಜ್ಗಿಂತ ಎಲ್ಲ ಬಾರ್ ಆಗಿರೋರ್ನೇ ಕಳಿಸಿದ್ರು. ಎಲ್ಲ 28, 29, 30 ವಯಸ್ಸು. ನನ್ನ ವಯಸ್ಸು ಯಾರೋ ಒಂದು ಹುಡುಗಿ ಬರಬಾರ್ದು ಏನಾದ್ರು ಇಲ್ಲಿ ಆರಾಮಾಗಿ ಇರ್ಬೋದಾಯ್ತು ಅಂತ. ಆದರೂ ಒಳಗಡೆ ಸಿಕ್ಕಿದ ಫ್ರೆಂಡ್ಸ್ ನಂಗೆ ಸಿಕ್ಕಾಪಟ್ಟೆ ಒಳ್ಳೆಯವರು. ಆ ಜರ್ನಿ ನಂಗೆ 30 ದಿನನೇ ತುಂಬ ಮೆಮೊರಿ ಇರೋದು. ಅದು ಸಾಕು, ಖುಷಿ ಇದೆ. ಹುಡುಗಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಒಂದು ಖುಷಿ ಇದೆ. ಆಕ್ಚುಲಿ ಸೀಸನ್ 10 ಅನ್ಸುತ್ತೆ ಆ ರೇಂಜ್ಗೆ. ಇವತ್ತಿಗೂ ಜನ ನೆನ್ಪಿಟ್ಕೊಂಡು ಇವತ್ತು ಅವ್ರು ಮಾರ್ಕೆಟಲ್ಲಿ ಓಡ್ತಿದ್ದಾರೆ ಅಂತಂದ್ರೆ ಸೀಸನ್ 10 ಅವ್ರು ಮಾತ್ರನೇ. ಐ ಗೆಸ್ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ ಅನ್ಸುತ್ತೆ. ಅದಾದ್ಮೇಲೆ ಆಗಿದ್ದ ಸೀಸನ್ ಅವರು ಕೂಡ ಅಷ್ಟು ಜನಕ್ಕೆ ಲೈಕ್ ಅಷ್ಟೆಲ್ಲ ಅವ್ರನ್ನ ಇನ್ನೂ ನೆನ್ಪಿಟ್ಕೊಂಡಿರಲ್ಲ. ಬಟ್ ಸೀಸನ್ 10 ಅವ್ರಂತೂ ಇವಾಗಲೂ ನೀವು ಯಾವ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ತೆಗೆದು ನೋಡಿದ್ರು ಎಲ್ಲ ಈವೆಂಟ್ಸ್ಗೂ ಗೆಸ್ಟು ಅವರೇ, ಎಲ್ಲ ಈವೆಂಟ್ಸಲ್ಲೂ ಅವರೇ, ಪ್ರತಿಯೊಂದು ರಿಯಾಲಿಟಿ ಶೋಸ್ಗೂ ಇವಾಗಲೂ ಅವ್ರನ್ನೇ ಕರೀತಾರೆ. ಸೀಸನ್ 10 ಇಸ್ ಲಕ್ಕಿ ನಂಬರ. ನಿಮಗೆ ಹೆಂಗೆ? ಆ ಥರದ್ದೇನಿಲ್ಲ, ನನಗೆ ಅದೇನೋ ಅದೃಷ್ಟ ಅಂತ ಅಂದ್ಕೊತೀನಿ. ಸೀಸನ್ 10ಗೆ ಓಡೆ ಹೋಗಿದ್ದು. 1 ತಿಂಗಳು ಇರ್ತೀನಿ ಅಂದರೆ ಸತ್ಯವಾಗ್ಲೂ ನನಗೆ ಅಂದ್ಕೊಂಡು ಓದೋನಲ್ಲ, ಪಕ್ಕ ಇರ್ತೀನಿ ಒಂದು ಅಷ್ಟು ದಿನ ಅಂತ ಅಂದ್ಕೊಂಡು. ಯಾಕಂದರೆ ನನ್ನ ಒಂದು ಕ್ಯಾರೆಕ್ಟರ್ಗೆ, ನಾನು ಆಟಕ್ಕೆ, ಟಾಸ್ಕ್ ಆಗಿರೋ ಪ್ರತಿಯೊಂದು ಇರ್ತೀನಿ ಅಂತ ಅಂದ್ಕೊಂಡು 30 ದಿನಕ್ಕೆ ಆಚೆ ಬಂದು ಅದನ್ನ ತಿರುಗಿ ಏನಾದ್ರು ವಾಪಸ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಆ ದಿವಸಗಳು ತೊಗೊಂಡು ಹೋಗ್ತೀನಿ ಅಷ್ಟೇ. ಓಕೆ. ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾ ಈ ಲೈಫ್ ಅಂತೆಲ್ಲ ಬಂದಾಗ ವಿ ಹ್ಯಾವ್ ಸೀನ್ ರಕ್ಷಕ್ಕು ಕಿರ್ಚಿರೋದು ನಾವು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾಲಿ. ರಕ್ಷಕ್ ಬೇಜಾರು ಮಾಡ್ಕೊಂಡಿರೋದು ನೋಡಿದ್ವಿ, ರಕ್ಷಕ್ ಹತ್ತಿರೋದು ನೋಡಿದ್ದೀವಿ, ಆ್ಯಂಡ್ ರಕ್ಷಕ್ ಕಮೆಂಟಿಗೆ ಲೈಕ್ ಬ್ಯಾಕ್ ಟಾಕ್ ಮಾತಾಡಿರೋದು ನೋಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಸೀನ್ ಸೋ ಮೆನಿ ಕಾಂಟ್ರವರ್ಸೀಸ್. ಇದೆಲ್ಲದ್ರ ಮಧ್ಯೆ ಈ ಜನಕ್ಕೆ ಡಿಫ್ರೆಂಟ್ ಆಫ್ ರಕ್ಷಕದ ಪರ್ಸ್ನಾಲಿಟಿಗಳು ಪರಿಚಯ ಆಗಿರುತ್ತೆ. ಇದನ್ನೆಲ್ಲ ಬಿಟ್ಬಿಟ್ರೆ ನೀವು ಒಂಟಿಯಾಗಿ ಕೂತಾಗ ವಾಚ್ ರಕ್ಷಕ್. ಒಂಟಿಯಾಗಿ ಕೂತಾಗ ಏನೇನಾಯಿತು, ಏನೇನು ನಡೀತು, ಇದನ್ನು ನಾನು ಮಾಡ್ಕೊಬೇಕು, ಇದು ನಾನು ಮಾಡ್ಕೊಬಾರ್ದು, ನಾನು ಯೋಚನೆ ಮಾಡ್ತೀನಿ ಅಷ್ಟೇ. ಹೊರತು ಬಿಟ್ಟರೆ ಬೇರೆ ಎಂಥದಿಲ್ಲ. ಒಬ್ಬನೇ ಕೂತಾಗ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಸಾಂಗ್ ಕೇಳ್ತೀನಿ, ಏನಾದ್ರು ಡೈಲಾಗ್ ನೆನಪಿದೆ ಡೈಲಾಗ್ ಹೇಳ್ತಾ ಇರ್ತೀನಿ, ಟಿ ವಿ ನೋಡ್ಬೇಕನ್ನಿಸ್ತಾ ಟಿ ವಿ ನೋಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂಥ ಸ್ಪೆಷಲ್ ಎಲ್ಲ ಏನೂ ಇಲ್ಲ. ಏನು ಮಾಡಬೇಕು ಮಾಡಬಾರ್ದು ನನ್ನ ತಲೆಯಲ್ಲಿ ಇದ್ದರೆ ಸಾಕು ನನಗೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮುಂದೆ ಜನ. ಲೈಕ್ ಮುಂಚೆ ಇದ್ದಿದ್ದು ರಕ್ಷಗೂ ಕೆಲವೊಂದು ಮಾತಾಡೋದಕ್ಕೆ ಮುಂಚೆ ಯು ಆರ್ ಜಸ್ಟ್ ಹೇಳ್ಬಿಡ್ತಾ ಇದ್ರಿ, ಆ ಮಾತನ್ನ ಮನಸ್ಸಲ್ಲಿ ಇಟ್ಕೊತಾ ಇದ್ರಿ. ಇವಾಗ ಏನಾದ್ರು ಯೋಚನೆ ಮಾಡಿ ಮಾತಾಡ್ತೀರಾ? ಯೋಚನೆ ಏನಿಲ್ಲ, ಎಷ್ಟು ಕೊಡಬೇಕು ಜನಕ್ಕೆ ಅಷ್ಟು ಕೊಡ್ತೀನಿ, ಇನ್ನು ಎಷ್ಟು ಬೇಕೋ ಅಷ್ಟು ನಾನೇ ಇಟ್ಕೊತೀನಿ ಅಷ್ಟೇ. ಜಾಸ್ತಿ ಕೊಟ್ಟಾಗ ಅವರು ವಾಂತಿ ಮಾಡ್ತಾರೆ, ಜಾಸ್ತಿ ನಾನು ತಿಂದಾಗ ನನಗೂ ಶುಗರ್ ಬರ್ತದೆ. ಯಾಕೆ ಬೇಕು ಗೊತ್ತಾಗಿದೆ ಇಲ್ಲಿ ಜನದ ಪಲ್ಸ್ ರೇಟ್ ಏನು ಅಂತ. ಆ ಪಲ್ಸ್ ರೇಟ್ ಪ್ರಕಾರ ನಾನು ಹೋಗ್ತೀನಿ. ಅಷ್ಟು ಕೊಡ್ತೀರಾ? ಜಾಸ್ತಿ ಎಷ್ಟು ತಡ್ಕೊಳಕ್ಕಾಗುತ್ತೆ ಅವ್ರಿಗೆ? ಜಾಸ್ತಿ ಕೊಟ್ಟಾಗ ಜಾಸ್ತಿ ವಾಂತಿ ಮಾಡ್ಬಿಟ್ಟಿದ್ರು ನನ್ನ ಮೇಲೆ. ಅದಕ್ಕೋಸ್ಕರ ಜಾಸ್ತಿ ಕೊಡೋದು ಬೇಡ, ನಾನು ಜಾಸ್ತಿ ಹೇಳೋದು ಬೇಡ. ಅವ್ರ ಪಲ್ಸ್ ರೇಟ್ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇವಾಗ. ಇಷ್ಟು ತೊಗೊಂತಾರ, ಇಷ್ಟೇ ಕೊಡ್ಬೇಕು ಇವ್ರಿಗೆ ಅಂತ, ಅಷ್ಟೇ ಕೊಡ್ತೀನಿ. ಅಂದರೆ ನೀವು ಮಾತಲ್ಲಿ ಅಷ್ಟೇ, ಇನ್ನೇನಾದ್ರು ಕೊಡೋಕ್ಕಾಗತ್ತೆ ಪಾಪ ಅವ್ರಿಗೆ. ಇಲ್ಲ ಹೌದು, ಅದಂತೂ ನಿಜನೇ. ಐ ಮೀನ್ ಜಾಸ್ತಿ ಹೇಳಿದಾಗ ಕಂಟೆಂಟ್ನ ಬೇರೆ ಬೇರೆ ರೀತಿಯಲ್ಲೂ ಕನ್ವರ್ಟ್ ಮಾಡಿ ಹೊರಗಡೆ ಹಾಕ್ತಾರೆ. ಸೊ ಇವಾಗ ನಿಮಗೆ ಗೊತ್ತು ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಮುಗಿಸ್ತೀರಾ ಅಲ್ಲಿಗೆ. ರಿಯಾಲಿಟಿ ಶೋಸ್ಗೆಲ್ಲ ಹೋಗ್ತಿರಲ್ಲ, ಇಟ್ ವಿಲ್ ಬಿ ಲೈಕ್ ಫಿಕ್ಸೆಡ್, ಈ ಥರ ಮಾತಾಡಬೇಕು ಹಾಗೆ ಹಿಂಗೆ ಅಂತ. ಏನು ನಾರ್ಮಲ್ ಆಗಿ ಏನು ನಡೆಯುತ್ತೆ ಸ್ಟೇಜ್ ಮೇಲೆ ಏನು ನಡೆಯುತ್ತೆ ಪ್ರಾಕ್ಟಿಕಲ್ ಅಷ್ಟೇ. ನಿಮ್ಗೆ ಏನು ಬೇಕೋ ಇಷ್ಟ ಬಂದಾಗ ಮಾತಾಡ್ಬೋದು ಅಷ್ಟೇ. ಆ್ಯಂಡ್ ಡೈಲಾಗ್ಸ್ ಎಲ್ಲ ಯಾವುದು ಪ್ರಿಪೇರ್ಡ್ ಆಗಿರಲ್ಲ, ಎಲ್ಲ ಸ್ಪಾಟ್. ಎಲ್ಲರಿಗೂ, ನಿಮಗಂತ ಅಲ್ಲ ಎಲ್ಲರಿಗೂ. ಅದೇ ತಾನೇ ಟ್ಯಾಲೆಂಟು, ಅದೇ ತಾನೇ ಗೊತ್ತಾಗುತ್ತೆ ಜನಕ್ಕೇನು ಅಂತ. ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ಸ್ಕ್ರಿಪ್ಟೇ ಸಾಕು, ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ಬೋದು. ರಿಯಾಲಿಟಿ ಶೋ ಏನಂತ ಹೇಳಿದ್ರೆ ಸ್ಪಾಟಲ್ಲಿ ನಡೆಯುತ್ತೆ ಅದನ್ನು ಮಾಡಬೇಕು, ಅದು ನಿಮ್ಮ ಟ್ಯಾಲೆಂಟ್ ಗೊತ್ತಾಗುತ್ತೆ, ಅದೊಂದು ಶೋ ಮಾಡಿಸ್ತಾರೆ ಅಷ್ಟೇ ನಮ್ಮ ಕೈಲಿ. ಓಕೆ, ಡನ್. ಆಗಲೇ ನಾನು ರಿಗ್ರೆಟ್ ಒಂದು ಕ್ವಶನ್ ಕೇಳಿದೆ ನಿಮಗೆ. ಈ ವಿಚಾರಕ್ಕೆ ನಂಗೆ ರಿಗ್ರೆಟೇ ಆಗಿಲ್ಲ ಅನ್ನೋದಾದರೆ ಯಾವ ವಿಚಾರ? ಯೂಶಲ್ ಆಗಿ ನಮ್ಮ ಲೈಫಲ್ಲಿ ನಾವು ಪ್ರತಿಯೊಂದಕ್ಕೂ ಒಬ್ಬರಿಗೆ ಪ್ರೀತಿ ಕೊಟ್ಟಿರೋದಕ್ಕಾಗಿರ್ಬೋದು, ವಿಲ್ ರಿಗ್ರೆಟ್ ಇದು ಮಾಡಬಾರ್ದಾಗಿತ್ತು, ಹ್ಯಾವ್ ಡನ್ ಮೋರ್ ಟು ದಿಸ್ ಪರ್ಸನ್ ಅಂತ ಎಲ್ಲ. ಒಂದು ವಿಚಾರಕ್ಕೆ ರಕ್ಷಕ್ ರಿಗ್ರೆಟೇ ಆಗಿಲ್ಲ, ಆಲ್ರೆಡಿ ಆಗಿರುವಂಥ ವಿಚಾರಕ್ಕೆ ಅಂದರೆ ಯಾವ ವಿಚಾರ? ರಿಗ್ರೆಟ್ ಅನ್ನೋ ವಿಚಾರ ಯಾವಾಗ ಬರುತ್ತೆ ಗೊತ್ತಾ? ಇನ್ನೊಬ್ಬರಿಂದ ನಾವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಅದು ರಿಗ್ರೆಟ್ ಆಗುತ್ತೆ. ನಾನು ಯಾವತ್ತೂ ಏನೂ ಎಕ್ಸ್ಪೆಕ್ಟೇ ಮಾಡಲ್ಲ ಯಾರ ಕಡೆಯಿಂದನೂ. ನಾನು ಹೆಂಗಿರಬೇಕು ಹೆಂಗಿರ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ, ನಾನು ಹಂಗೆ ಇರ್ತೀನಿ. ಇವ್ರ ಕಡೆಯಿಂದ ನನಗೇನೋ ಬರುತ್ತೆ, ಇವ್ರ ಕಡೆಯಿಂದ ವಾಪಸ್ ನಾನು ಇಷ್ಟು ಮಾಡಿದಾಗ ಅವ್ರ ಕಡೆಯಿಂದ ನನಗೇನೋ ರಿಟರ್ನ್ಸಲ್ಲಿ ಬರುತ್ತೆ, ಅದು ಯಾವತ್ತೂ ನಾನು ಅವಾಗ ನಮ್ಗೆ ರಿಗ್ರೆಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಎಂಥದ್ದು ಆಗಲ್ಲ ನಮ್ಮ ಜೀವನದಲ್ಲಿ. ನಮ್ಗೆ ಹಿಂಗಿದ್ದೀವ, ಇವಾಗ ಇದ್ದೀವ, ಟೈಮ್ಸ್ ಮಾಡ್ತೀವ, ಚೆನ್ನಾಗಿದ್ದೀವ, ಅಷ್ಟೇ ನಮ್ಗೆ ಬೇಕಾಗಿರೋದು. ನಾವು ಬೆಳಗ್ಗೆ ಸಿಕ್ಕಿದ್ರೆ ಚೆನ್ನಾಗಿ ಮಾತಾಡ್ತಾರೆ ಅಷ್ಟೇ. ರಿಗ್ರೆಟು ಮತ್ತೊಂದು ಇವ್ರ ನಮ್ಮ ಲೈಫಲ್ಲಿ ಬಂದುಬಿಟ್ಟಿರೋದು ಹಿಂಗೆ ಆಗೋಯ್ತು, ನನ್ನ ಲೈಫಲ್ಲಿ ಬಂದು ಇವ್ರು ಹಿಂಗೆ ಹಾಳು ಮಾಡಿಬಿಟ್ರು. ಯಾರೂ ನನ್ನ ಲೈಫಲ್ಲಿ ಹಂಗೆ ಬಂದಿಲ್ಲ, ಬರೋದು ಇಲ್ಲ ಮುಂದಕ್ಕೆ. ಯಾಕಂದರೆ ನನ್ನ ಜೀವನದಲ್ಲಿ ನಂಗೆ ಗೊತ್ತು ಯಾರನ್ನ ತೊಗೊಬೇಕು,
ತೊಗೊಂಡ್ಬಾರ್ದು ಅನ್ನೋದು, ರಿಸೀವ್ ಮಾಡ್ಕೊಬೇಕಂತ ಸೊ ಅಂತ ನಡ್ಕೊತೀನಿ. ಸೊ ನೋ ರಿಗ್ರೆಟ್. ನೋ ರಿಗ್ರೆಟ್. ಆ್ಯಂಡ್ ಫ್ರೆಂಡ್ಸ್ ಅಷ್ಟೇ ಇನ್ನೊಂದು ಕ್ವೆಶನ್ ನನಗಿತ್ತು. ಬಟ್ ನಾವು ಯಾವತ್ತೂ ನಿಮ್ಮದು ಫ್ರೆಂಡ್ಸ್ ಕಾಂಟ್ರವರ್ಸಿ ಆಗಲಿ ಫ್ರೆಂಡ್ಸಿಂದ ಏನೋ ಜಗಳಗಳ ಅದೆಲ್ಲ ನೋಡಿಲ್ಲ. ಬಟ್ ಸ್ಟಿಲ್ ರಕ್ಷಕ್ ಲೈಫಲ್ಲಿ ಏನಾದ್ರು ಲೈಕ್ ಫ್ರೆಂಡ್ಸಿಂದ ಹಿಂದೆ ಕುಚಿಸ್ಕೊಂಡಿರೋದು ಆ ಥರ ಏನಾದ್ರು ಸ್ಟೋರಿ ಇದೆ? ಏನೂ ಎಂಥದ್ದು ಇಲ್ಲ. ಎಲ್ಲ ಫ್ರೆಂಡ್ಸು ನಂಗೆ ತುಂಬ ಸಪೋರ್ಟಿವು, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಮಾಡು, ಏನಾದ್ರು ತಪ್ಪಾದರೆ ಹೇಳ್ತಾರೆ, ಹಿಂಗೆ ತಪ್ಪಾಯಿತು ಹಿಂಗೆ ಮಾತಾಡಬೇಡ ಅಂತ. ಅಷ್ಟೇ ಸಾಕಾದ್ರೆ ನನ್ನ ಫ್ರೆಂಡ್ಸು. ನೋ ಎನಿಮೀಸ್. ನೋ ಎನಿಮೀಸ್. ದಿಸ್ ಫ್ರೆಂಡ್ಸ್ ಅಷ್ಟೇ, ಏನೂ ಇಲ್ಲ. ಓಕೆ ಡನ್. ನಮ್ಮ ಅಪ್ಪನ ಹಾಸ್ಪಿಟಲ್ಗೆ ಸೇರಿಸಿದಾಗ 25% ಲಿವರ್ ಇತ್ತು ನಮ್ಮ ಅಪ್ಪನಿಗೆ. ತಿರ್ಗಾ ಚೇಂಜ್ ಮಾಡಬೇಕು ಅಂತಂದರೆ ಒಂದು 60 ಇಂದ 70 ಲಕ್ಷ ಬೇಕು. ಅಥವಾ ಒಂದು 40 to 50 lakhs ಆದರೂ ಬೇಕೇ ಬೇಕು. ಆ ಟ್ರೀಟ್ಮೆಂಟ್ಸು ಪ್ರತಿಯೊಂದು ಒಂದು 60 ಲಕ್ಷ ಬೇಕು ಅಂತ ಹೇಳಿದ್ರು. ಸರಿ ಅಂತ ಡಿಸೈಡ್ ಮಾಡಿದ್ವಿ. ಮನೆಯವರು ಒಡವೆ ಎಲ್ಲ ಮಾರ್ಬಿಟ್ಟು ಆದರೂ ಏನೋ ಒಂದು ಮಾಡೋಣ, ಆದರೆ ಲಿವರ್ ಹಾಕ್ಸ್ಬೇಕು ನಮ್ಮ ಅಪ್ಪನಿಗೆ ಅಂತ. ಒಂದು 2 weeks ಬಿಟ್ಟು ಸಡನ್ನಾಗಿ ಹೇಳ್ತಾರೆ ನಮ್ಮ ಅಪ್ಪ, ನಾನು ಹಾಕ್ಸಲ್ಲ, ನನ್ನ ಜೀವನದಲ್ಲಿ ನಾನು ಹಿಂಗೆ ಇದ್ದೀನಿ, ಹಿಂಗೆ ಇದ್ಬಿಟ್ಟು ಹೋಗ್ಬಿಡ್ತೀನಿ, ನಾನು ಯಾರ್ದೋ ಲಿವರ್ ಹಾಕ್ಸ್ಕೊಂಡು ನಾನು ಏನಿಗೆ ಬದುಕಬೇಕು.